ಕೀರ್ತನೆಗಳು 145 18ನೇ ವಚನ. ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಕರ್ತನಲ್ಲೂ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ಕರ್ತನ ಈ ದಿವಸ ಕೂಡ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಪ್ರಿಯರೇ, ಪ್ರಾರ್ಥನೆ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಜೀವಿತವನ್ನು ಕುರಿತಾಗಿ ಹೇಳಲಿಕ್ಕೂ ಅಗತ್ಯತೆಗಳನ್ನು ಮಾತ್ರವಲ್ಲದೆ ದೇವರ ಸ್ವಭಾವವನ್ನು ಅರಿತುಕೊಂಡು ನಮ್ಮ ಸ್ವಭಾವಗಳನ್ನು ಮಾರ್ಪಡಿಸಲಿಕ್ಕೂ ದೇವರ ಸಂಪರ್ಕವನ್ನು ನಾವು ಹೊಂದಿಕೊಳ್ಳಲಿಕ್ಕೂ ಇರುವಂತಹ ಏಕೈಕವಾದಂತಹ ಸಾಧನವಾಗಿದೆ. ಪ್ರಾರ್ಥನೆಯಿಂದಲೇ ನಾವು ಎಲ್ಲವನ್ನ ಪ್ರಯತ್ನಿಸಬೇಕು. ಪ್ರಾರ್ಥನೆ ನಮ್ಮ ಕೋರಿಕೆಗಳನ್ನು ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಕರ್ತನಿಗೆ ಇಷ್ಟವಾಗಿರುವಂಥದ್ದನ್ನು ಮಾಡುವಂಥದ್ದನ್ನು ಕಲಿಸಿಕೊಡುವಂಥದ್ದಾಗಿದೆ. ಓದಿಕೊಂಡಂಥ ವಾಕ್ಯದಲ್ಲಿ ನೋಡುವುದಾದರೆ, ನಾವು ದೇವರಿಗೆ ಯಥಾರ್ಥವಾಗಿ ಮೊರೆ ಇಡುವಾಗ ಕರ್ತನು ಹತ್ತಿರವಾಗೇ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಯಥಾರ್ಥತೆ ಎಂಬುದಾಗಿ ನೋಡುವುದಾದರೆ ಒಳಗೊಂದು ಹೊರಗೊಂದು ಇರುವಂಥ ಜೀವಿತವಲ್ಲ. ಎಲ್ಲ ಸಮಯದಲ್ಲೂ ಸಹ ನಾವು ಒಂದೇ ರೀತಿಯಲ್ಲಿ ಇರುವಂಥದ್ದು. ಕೆಲವರು ಕಪಟಿಗಳಿರ್ತಾರೆ. ಅವರು ಒಳಗೆ ಒಂದು ರೀತಿಯಲ್ಲಿ, ಹೊರಗೆ ಒಂದು ರೀತಿಯಲ್ಲಿ, ನಿಮ್ಮ ಮುಂಭಾಗ ಒಂದು ರೀತಿಯಲ್ಲಿ ಇರ್ತಾರೆ, ಹಿಂಭಾಗ ಒಂದು ರೀತಿಯಲ್ಲಿ ಇರ್ತಾರೆ. ನಿಮ್ಮನ್ನು ಅತಿ ಪ್ರಿಯವಾಗಿ ಪ್ರೀತಿಸುವ ಹಾಗೆ ನಟಿಸ್ತಾರೆ. ಆದರೆ ಅವರು ಮಾಡುವಂಥ ನಿಮಗೆ ವಿರುದ್ಧವಾದಂಥ ಕುಯುಕ್ತಿಗಳನ್ನು ಇತರರು ಕೇಳುವಾಗ ನಿಮಗೆ ಆಶ್ಚರ್ಯವಾಗ್ತದೆ. ಇವರ ನನ್ನ ಬಗ್ಗೆ ಹೀಗೆ ಮಾತನಾಡಿದರು ಎಂಬುದಾಗಿ ಹೇಳಿ, ಇವರ ನನ್ನನ್ನು ಕುರಿತಾಗಿ ಹೀಗೆ ಹೀಯಾಳಿಸ್ತಾ ಇದ್ದಾರೆ ಎಂಬುದಾದಂತಹ ಚಿಂತನೆಗಳು ನಿಮ್ಮಲ್ಲಿ ಬರ್ತದೆ. ಇದು ಕಪಟತನ. ಕರ್ತನ ಇಂಥವರನ್ನು ಮೆಚ್ಚುವುದಿಲ್ಲ ಪ್ರಿಯರೇ. ಆದ್ದರಿಂದ ಯಥಾರ್ಥವಾಗಿರೋಣ. ನಿಮ್ಮಲ್ಲಿ ಇಂಥ ಸ್ವಭಾವಗಳಿರುವುದಾದರೆ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ಯಾಕಂದರೆ ನಿಮ್ಮ ಎಷ್ಟೋ ಪ್ರಾರ್ಥನೆಗಳು ಕರ್ತನ ಸಮ್ಮುಖದಲ್ಲಿ ತಲುಪದೇ ಇರುವಂಥದ್ದು ಈ ಕಪಟವಾದಂಥ ಸ್ವಭಾವಗಳಿಂದಾಗಿ. ಯಥಾರ್ಥವಾಗಿರ್ರಿ. ಎಲ್ಲ ವಿಷಯದಲ್ಲೂ ಸಹ ಕರ್ತನ ನೋಡುವವರಾಗಿದ್ದಾರೆ ಎಂಬುದಾಗಿ ಹೇಳಿ ಅವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಯಾಕಂದರೆ ನಮ್ಮ ದೇವರು ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆಯಲ್ಲಿ ಇದ್ದವರಾಗಿ ಅವರ ಕಣ್ಣುಗಳು ನಿಮ್ಮನ್ನು ನೋಡುತ್ತಾ ಇರ್ತವೆ. ಆದುದರಿಂದ ನಾವು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿ ನಡೆಯೋಣ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಯಥಾರ್ಥವಾಗಿ ಪ್ರಾರ್ಥಿಸುವಂಥ, ಯಥಾರ್ಥವಾಗಿ ಸಾಕ್ಷಿಯಾಗಿ ಜೀವಿಸುವಂಥ ಜೀವಿತವನ್ನು ಈ ಸಹೋದರಿಯಲ್ಲಿ ಅನುಗ್ರಹಿಸಿಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ.